ಓಕೆ. ಎಲ್ಲ ಅಭಿಮಾನಿಗಳ ದೇವರಿಗೂ, ನಾಡಿನ ಜನತಾ ಅಭಿಮಾನಿಗಳಿಗೂ ಹಾಗೂ ನನ್ನ ರಾಜವಂಶದ ಅಭಿಮಾನಿಗಳ ದೇವರಿಗೂ ಇವತ್ತು ನಮ್ಮ ಬಸಣ್ಣ ಸರ ಇವತ್ತು ಬಂದದ್ರು ಪೋಸ್ಟ್ಮನ್ ಅಂತ. ನಮ್ಮ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿಗೆ ನಗಮುಖ ಒಡಿ ಅಂದ್ರೂ ಅವ್ರ ಈ ಪುಣಿತಣ್ಣಾಗ ಅವ್ರು ಹಂಗ ಶಿಸ್ತು ಸಿಪಾಯಿ ಅಂತ. ಇವತ್ತು ನನ್ನ ಮನೆಗೆ ಬಂದಂತ ಆಂಜನೇಯ ಬಂದಂತ ಖುಷಿ ಆಯ್ತು ನನಗೆ. ಯಾಕಂದ್ರೆ ಎನಿ ಟೈಮ್ ಬರ್ರಿ ಸರ ಒಂದು ಚಾ ಕೊಡ್ತೀನಿ, ಚಾ ಕುಡಿಬರಿ ಅಂದ್ರೂ ಬರಲ್ಲ ಅಂತ ಬಸಣ್ಣ ಇಟ್ಟದಂತ ಹೆಸರು ಬಹಳ ಅದ್ಭುತ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ನೋಡಿ, ನಾವು ಪೋಸ್ಟ್ಮನ್ ಅಂದ್ರೆ ನಾವು ಸುಮ್ಮನೆ ಕೇವಲ ಆಗಿರ್ತೀವಿ. ಪೋಸ್ಟ್ಮನ್ ಅಂದ್ರೆ ಅವ್ರು ನಿಜವಾಗಿ ಬಿಸಿಲಾಗ ಊರೂರು ಬಿಸಿಲಾಗ ಒಳಗ ಸೈಕಲ್ ಮೇಲೆ ಯಾರಿಗಿ ನೋವು ಮಾಡಲಾರಂತ ವ್ಯಕ್ತಿ ಅಂದ್ರೆ ಅವರು ಬಸಣ್ಣ. ನಮ್ಮ ಮಶಾಂಚಲ ಆಂಜನೇಯ ಗಾಡಿ ಇಟ್ಟು ಕೊಟ್ಟ ನಮ್ಮ ನಾಡಿಗೆ. ನಮ್ಗಾದ್ರ ನಮ್ಮ ತಾಯಿಯರು ಅಂದ್ರೂ ಖುಷಿಯಾಗಿ ಒಂದು 10 ರೂಪಾಯಿ ಚಾ ಕುಡಿಯೋಕೆ ತುಗರಪ್ಪ ಅಂದ್ರೂ ತುಗನಲ್ಲ, ಬೇಡ ಸಂಬಳ ಗೌರ್ಮೆಂಟ್ ಕೊಡ್ತಮ್ಮ, ನಿಮ್ಮ ಹಕ್ಕು ನಿಮ್ಗಂತ ಹೇಳಿ ಅವರು ನಮ್ಗೆ ಕೊಡ್ತಾರೆ. ಇವತ್ತು ಯಾವುದೇ ಇರಲಿ, ಕಳ್ಸೋದಿರ್ಲಿ, ಏನೇ ಗೊತ್ತಿಲ್ಲ ಅಂದ್ರು ಅವರು ಬಿಟ್ಟು ನಮ್ಗೆ ಇದು ಮಾಡ್ತಾರೆ. ಅದು ಸಿಕ್ಕಿದ್ದು ನನಗೆ ಅದೃಷ್ಟ. ಈಗ ರಾಜವಂಶದ ನಮ್ಮ ಗಂಗಾವತಿಯ ಅವ್ರ ಹೆಸರು ಏನೈತ್ರಿ, ಸಂಜಯ್ ಗೋವಿಂದಪ್ಪ ಅಂತ ಅವ್ರು ನನಗೆ ಮೈಸೂರಿಂದ ನಮ್ಮ ರಾಜವಂಶ ಶಿವರಾಜ್ ಅವರು ಕೊಟ್ಟಿದ್ರು, ನನಗಂತ ಶಿವಣ್ಣ ಅವ್ರು ಕೊಡ್ರಂದು 2 ಕೊಟ್ಟಿದ್ರು. ಅವರು ನನಗೆ ಕಳಿಸ್ಬೇಕು ಸರ್ ಅಂತ ಹೇಳಿದ್ರು ಫೇಸ್ಬುಕ್ದಾಗ. ಹಿಂಗಾಗಿ ಇದು ರಾಜವಂಶ ಎಲ್ಲರಿಗೆ ತಲುಪೋಕದು 2 ಇದ್ವು. ಹಿಂಗ ಒಂದು ನಾನು ಹಿಡಿದೀನಿ, ಒಂದು ಅವ್ರಿಗೆ ಡಾಕ್ಟರ್ ಸರ್ಗೆ ರಾಜವಂಶದವರಿಗೆ ಕೂಡ ಕುಂತೀನಿ. ಅವರು ನನಗೇನಿದ್ರೆ ಗೊತ್ತಿಲ್ಲ, ಯಾಕಂದ್ರೆ ವಿದ್ಯೆ ಇರಲ್ಲ. ನನ್ನ ಬಸವರಾಜ್ ಅವರ ಪೋಸ್ಟಿಗೆ ಏನ್ ಕಳ್ಸ್ಬೇಕು ಕಳ್ಸಕ್ ಅಂತಾರೆ. ಅದು ನನಗೆ ಬಹಳ ಖುಷಿ ಆಯ್ತು. ಜೈ ರಾಜವಂಶ ಏನೋ